ಹಾಯ್ ಹಲೋ ಎವ್ರಿವನ್, ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಕಸಿನ್ ಸೇರಿಕೊಂಡು ಒಂದು ಫನ್ನಿ ರೀಡಲ್ ಚಾಲೆಂಜ್ ಮಾಡ್ತಾಯಿದ್ದೀವಿ. ಚಾಲೆಂಜ್ ಮಾಡೋಕ್ಕಿಂತ ಮುಂಚೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವಳು ನನ್ನ ಕಸಿನ್ ಪ್ರಣೀತಾ ಅಂತ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದಾಳೆ. ಸೊ ಇವತ್ತಿನ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ ಪ್ರಣೀತಾ. ಲೆಟ್ಸ್ ಸ್ಟಾರ್ಟ್. ಸರಿ, ಫಸ್ಟ್ ಕ್ವೆಶ್ಚನ್ ಯಾರು ಕೇಳ್ತಾರೆ? ನೀನು ಕೇಳ್ತೀಯ, ನಾನು ಕೇಳ? ನಾನು ಗೆಸ್ಟ್ ಆಗಿರೋದ್ರಿಂದ ನೀವೇ ಕೇಳಿ. ನಾನು ಅಂದ್ಕೊಂಡೆ ನಾನು ಗೆಸ್ಟ್ ಆಗಿರೋದ್ರಿಂದ ನಾನೇ ಕೇಳ್ತೀನಿ ಅಂತ. ಓಕೆ, ಇಬ್ಬರ ಹತ್ರನೂ 10 ಕ್ವೆಶನ್ಸ್ ಇದೆ. ಸೊ 1 ಕ್ವೆಶನ್ ಆನ್ಸರ್ ಮಾಡಿದ್ರೆ ಅಫ್ಕೋರ್ಸ್ 1 ಪಾಯಿಂಟ್ ಸಿಗುತ್ತೆ. ಸೊ ನಾನೊಂದು ಕ್ವೆಶನ್, ಅವಳೊಂದು ಕ್ವೆಶನ್ನು, 1 by 1 ಕ್ವೆಶನ್ ಸ್ಟಾರ್ಟ್ ಮಾಡ್ತೀವಿ. ಸೊ ನಾನು ಅವಳ ಕ್ವೆಶನ್ಸ್ ನೋಡಿಲ್ಲ, ಅವಳು ನನ್ನ ಕ್ವೆಶನ್ಸ್ ನೋಡಿಲ್ಲ. ಓಕೆ, ಈಗ ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಫಸ್ಟ್ ಕ್ವೆಶನ್ ಏನು ಅಂತ ಹೇಳಿದ್ರೆ, ವಾಟ್ ಹ್ಯಾಸ್ 6 faces ಬಟ್ ಡಸ್ ನಾಟ್ ವೇರ್ ಮೇಕಪ್? 6 faces. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. What has 6 faces ಬಟ್ ಡಸ್ ನಾಟ್ ವೇರ್ ಮೇಕಪ್? What has 6 faces ಯಾವುದ್ರಲ್ಲಿರುತ್ತೆ? ಎಲ್ಲಿ ಕೇಳಿದೆಯಾ 6 faces ಇದೆ ಅಂತ? 6 faces ಗೊತ್ತಾಗ್ತೇನ? ಕರೆಕ್ಟ್ ಆನ್ಸರ್ ಗೊತ್ತಿಲ್ವಾ? 6 faces ಎಲ್ಲಿ ಕೇಳಿದೆಯಾ? ಗೊತ್ತೇನ? ಸೊ ಆನ್ಸರ್ ಡೈಸ್. ಓಕೆ, ಆನ್ಸರ್ ಡೈಸ್ ಆಗಿತ್ತು. ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ, ಓಕೆನಾ? ಸೊ ಈಗ ನೆಕ್ಸ್ಟ್ ಕ್ವೆಶನ್ ಅವ್ರು ನನಗೆ ಕೇಳ್ತಾಳೆ. ಓಕೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ರಿಸ್ಮಸ್ ಆ್ಯಂಡ್ ಇಡ್ಲಿ? ಕ್ರಿಸ್ಮಸ್ ಆ್ಯಂಡ್ ಇಡ್ಲಿ. ಕ್ರಿಸ್ಮಸ್ ಆ್ಯಂಡ್ ಇಡ್ಲಿ, ಓಕೆ. ಏನು ಕ್ರಿಸ್ಮಸ್? ಸ್ನೋ ಕಲರ್ ಇದೆ ಇಡ್ಲಿ ಅಂತನಾ? ನೋ, ಇದು ಆಕ್ಚುಲಿ ಚೆನ್ನಾಗಿರೋದು ಇಲ್ವಾ? ಓಕೆ, ಗೊತ್ತಿಲ್ಲ. ಒನ್ ಇಸ್ ಇನ್ ಡಿಸೆಂಬರ್ ಆ್ಯಂಡ್ ಅನದರ್ ಒನ್ ಇಸ್ ಇನ್ ಸಾಂಬಾರ್. ಓ ಹೌದು, ಕರೆಕ್ಟ್. ಇದು ನನಗೆ ಮಾಸ್ಟರ್ಸಲ್ಲಿ ಇದ್ದಾಗ ಒಂದು ಮ್ಯಾಮ್ ಕೇಳಿದರು, ಇಡೀ ಕ್ಲಾಸಿಗೆ ಕೇಳಿದ್ರು ಈ ಕ್ವೆಶನ್. ಹೌದು, ಸಾಂಬಾರ್ ಮತ್ತು ಡಿಸೆಂಬರ್, ಹೌದು, ಮರ್ತೋಗಿತ್ತು ನನಗೆ. ಓಕೆ, ಸೆಕೆಂಡ್ ಕ್ವೆಶನ್. ಇದು ಫಸ್ಟ್ ಕ್ವೆಶನ್ಗೆ ಇಬ್ರಿಗೂ 0, ಓಕೆನಾ? ಸೆಕೆಂಡ್ ಕ್ವೆಶನ್ ಏನಂದರೆ, ವಾಟ್ ಕ್ಯಾನ್ ಯು ಕ್ಯಾಚ್ ಬಟ್ ನಾಟ್ ಥ್ರೋ? ಈ ಕ್ವೆಶನ್ ಕೇಳಿದ್ದೀನಿ, ಅಂದರೆ ವಾಟ್ ಕ್ಯಾನ್ ಯು ಥ್ರೋ ಬಟ್ ಯು ಕ್ಯಾಂಟ್ ಕ್ಯಾಚ್ ಇಟ್ ಅಲ್ಲ? ವಾಟ್ ಕ್ಯಾನ್ ಯು ಕ್ಯಾಚ್ ಬಟ್ ನಾಟ್ ಥ್ರೋ? ಎಗ್ಗಾ? ಎಗ್ಗಲ್ಲ. ವಾಟ್ ಕ್ಯಾನ್ ಯು ಕ್ಯಾಚ್? ಇದು ಆ್ಯಕ್ಚುಲಿ ಫನ್ನಿ ಇದೆ ಆನ್ಸರ್. ವಾಟ್ ಕ್ಯಾನ್ ಯು ಕ್ಯಾಚ್ ಬಟ್ ನಾಟ್ ಥ್ರೋ? ಆ್ಯಕ್ಚುಲಿ ಈ ಮಂತಲ್ಲಿ ಇದು ತುಂಬ ಜನಕ್ಕೆ ಆಗಿರುತ್ತೆ. ಏನದು? ಚಳಿ. ಹೌದು, ಕರೆಕ್ಟ್. ಓಕೆ, 1 ಪಾಯಿಂಟ್ ಫಾರ್ ಹರ್. ಆ್ಯಂಡ್ ನೆಕ್ಸ್ಟ್ ಈಗ ನೀವು ಕೇಳಬೇಕು. ಈ ಕ್ವೆಶನ್ ಅಷ್ಟು ಇಂಟ್ರೆಸ್ಟ್ ಇಲ್ಲ, ತುಂಬ ಸಪ್ಪೆ ಥರ. ವಾಟ್ ಸ್ಟಾರ್ಟ್ಸ್ ವಿತ್ ಆ್ಯನ್ ಇನ್ಷಿಯಲ್ ಇ ಆ್ಯಂಡ್ ಎಂಡ್ಸ್ ವಿತ್ ಇ, ಸೇಮ್ ಲೆಟರ್, ಅಂದರೆ 1 ವರ್ಡ್, ಅಂದರೆ ಇ ಕೂಡ ಸ್ಟಾರ್ಟಿಂಗ್ ಇರುತ್ತೆ. ಈ ಕ್ವೆಶನ್ ನಾನು ಆನ್ಸರ್ ಮಾಡಿರಲಿಲ್ಲ ಅಂದಿದ್ರೆ ಹೌದು, ಆದರೆ ನಾನು ಆನ್ಸರ್ ಮಾಡಿದೆ. ಓಕೆ, ನೆಕ್ಸ್ಟ್ ಕ್ವೆಶನ್. ವೈ ಡೋಂಟ್ ಎಗ್ಸ್ ಟೆಲ್ ಜೋಕ್ಸ್? ಏನೋ ಏನಕ್ಕೆ ಅದು ಕ್ರ್ಯಾಕ್ ಆಗುತ್ತೆ ಅದಕ್ಕೆ. ಇವರಿಲ್ಲ ಆನ್ಸರ್ ನೋಡ್ಬಿಡ್ತಾ ಇದ್ದಾರಾ? ಎಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಓಕೆ, ನೆಕ್ಸ್ಟ್ ಕ್ವೆಶನ್. ವಾಟ್ ಆಸ್ ಕೀಸ್ ಬಟ್ ಕಾಂಟ್ ಓಪನ್? ಇದು ಯೂಶಲಿ ಎಲ್ರಿಗೂ ಗೊತ್ತಿರುತ್ತೆ. ವಾಟ್ ಹ್ಯಾಸ್ ಕೀಸ್ ಬಟ್ ಕಾಂಟ್ ಓಪನ್? ವಾಟ್ ಹ್ಯಾಸ್ ಕೀಸ್? ಲಾಕಾ? ಲಾಕಲ್ಲಿ ಆಗುತ್ತೆ. ಓಕೆ, ವಾಟ್ ಹ್ಯಾಸ್ ಕೀಸ್ ಬಟ್ ಕಾಂಟ್ ಓಪನ್?
ಮಂಕೀಸ್ ಆ ವರ್ಡಲ್ಲಿ ಕೀಸ್ ಇದೆ ಬಟ್ ಕಾಂಟ್ ಓಪನ್ ಅಲ್ವಾ? ಪಿಯಾನೋ. ಓ, ಕೀಬೋರ್ಡು ಆಗುತ್ತೆ. ಆಗುತ್ತೆ. ಎರಡು ಒಂದೇ ಅಲ್ಲ. ಸಿಸ್ಟಮ್. ಓಕೆ, ಈಗ ನಾನು ಕೇಳಬೇಕು. ವೈ ಡಿಡ್ ದ ಸ್ಕೇರ್ ಕ್ರೋ ವಿನ್ ಅನ್ ಅವಾರ್ಡ್? ಸ್ಕೇರ್ ಕ್ರೋ ಅಂದರೆ ಈಗ ಏನು ಹೇಳ್ತಾರೆ, ದೃಷ್ಟಿ ಗೊಂಬೆ. ಕ್ವೆಶನ್ ರಿಪೀಟ್ ಪ್ಲೀಸ್. ವೈ ಡಿಡ್ ದ ಸ್ಕೇರ್ ಕ್ರೋ ವಿನ್ ಅನ್ ಅವಾರ್ಡ್? ಯಾಕೆ ದೃಷ್ಟಿಗೊಂಬೆ ಅವಾರ್ಡ್ ಗೆಲ್ತು? ಯಾರ ದೃಷ್ಟಿನೂ ಬಿದ್ದಿಲ್ಲ ಅಂತ. ವೆರಿ ಕ್ಲೆವರ್ ಆನ್ಸರ್. ಆ್ಯಕ್ಚುಲಿ ಏನು ಆನ್ಸರ್ ನಿಜ ಗೊತ್ತಿಲ್ಲ. ಓಕೆ, ಬಿಕಾಸ್ ಹಿ ಹ್ಯಾಸ್ ಅನ್ ಔಟ್ಸ್ಟ್ಯಾಂಡಿಂಗ್ ಇನ್ ಹಿಸ್ ಫೀಲ್ಡ್. ಔಟ್ಸ್ಟ್ಯಾಂಡಿಂಗ್. ಓಕೆ. ನೆಕ್ಸ್ಟ್, ವೈ ಡಿಡ್ ದ ಮಶ್ರೂಮ್ ಗೋ ಟು ದ ಪಾರ್ಟಿ? ವೈ ಡಿಡ್ ದ ಮಶ್ರೂಮ್ ಗೋ ಟು ದ ಪಾರ್ಟಿ? Why? Wait, I'll tell the answer. Wait. Why did the mushroom go to the party? Because he was vegetarian. No. Then what's the answer? Because he was fungi. Oh, he was fungi. Okay. He was fungi. Okay. Next question. What do you call a can opener that doesn't work? I know this, but I don't know the answer now. That is the point. Okay. What do you call a can opener that doesn't work? Can't opener. I think she's seeing the answer. ಅಲ್ಲ, Proof ಇದೆ guys. ನೋಡ್ತೀನಿ, ನನ್ನ ವಿಡಿಯೋ ನೋಡ್ತೀನಿ. ಕರೆಕ್ಟ್ ಆನ್ಸರ್. ಎಷ್ಟು ಪಾಯಿಂಟ್ಸು ನಿಮಗೆ? ಹೋಪ್ಫುಲಿ ನಾನು 5 ಅಲ್ಲಿ 4 ಆನ್ಸರ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಇಲ್ಲ. ಯಾವ್ದ್ಯಾವ್ದು ಆನ್ಸರ್ ಮಾಡಿದೆ ನೀನು? ಕೋಲ್ಡ್, ಓಪನರ್, ಕಾಂಟ್ ಓಪನರ್, ಇದು ಎಗ್ಸ್ 3. ಓ ಮೈ ಗಾಡ್, ನಾನು ಎಷ್ಟು ಆನ್ಸರ್ ಮಾಡಿದೆ? 1 ಎನ್ವೆಲಪ್ ಅಷ್ಟೇನಾ? ಓಕೆ, ನಂದು ವ್ಲಾಗ್, ನಂದು ವಿಡಿಯೋ ಅವಳು ಗೆಲ್ತಾ ಇದ್ದಾಳೆ. ಓಕೆ, ಅಬ್ಬಬ್ಬಬ್ಬ ಲ್ಯಾಟ್ರಿ. ನೆಕ್ಸ್ಟ್ ಮೈ ಟರ್ನ್. ಇದು ತುಂಬ ಬೇಸಿಕ್ ಕ್ವೆಶನ್, ಓಕೆನಾ? ತುಂಬ ಜನ ಆಲ್ಮೋಸ್ಟ್ ಕೇಳಿದ್ದಾರೆ, ಎಲ್ಲ ಕಡೆ ಕೇಳಿದ್ದಾರೆ. ತುಂಬ ಹಳೆ ಕ್ವೆಶನ್ ಕೂಡ. ವೈ ಡಿಡ್ ದ ಕಂಪ್ಯೂಟರ್ ಗೋ ಟು ದ ಡಾಕ್ಟರ್? ಬಿಕಾಸ್ ಇಟ್ ಹ್ಯಾಡ್ ವೈರಸ್. ಇದು ನಾನು ಕೇಳೇ ಇರಲಿಲ್ಲ ಕ್ವೆಶನ್. ಇದು ನಾನು ನಿಜವಾಗ್ಲೂ ಕೇಳಿರಲಿಲ್ಲ ಕ್ವೆಶನ್. ಇದು ಆಕ್ಚುಲಿ ಚೆನ್ನಾಗಿರೋದು. ಯೋಚನೆ ಮಾಡಿ ಹೇಳಿದ್ರಿ. ಓಕೆ, ನೆಕ್ಸ್ಟ್ ಕ್ವೆಶನ್. ವಾಟ್ ಡು ಯು ಕಾಲ್ ಅ ಚೀಸ್ ದಟ್ಸ್ ನಾಟ್ ಯೋರ್ಸ್? ಹೇಳಿ. ಐ ಥಿಂಕ್ ಇನ್ನೊಂದ್ಸಲ ರಿಪೀಟ್ ಮಾಡಬೇಕಾ? ವಾಟ್ ಡು ಯು ಕಾಲ್ ಅ ಚೀಸ್ ದಟ್ಸ್ ನಾಟ್ ಯೋರ್ಸ್? ಇಟ್ಸ್ ನಾಟ್ ಮೀ. ಆ ಚೀಸ್ ಏನಂತ ಕರೀತಾರೆ? ನೇಮಾ ವರ್ಡ್ ಹೇಳ್ಬೇಕಾ? ಸುಮ್ಮನೆ ಕೇಳ್ತೀನಿ ಆ ಕ್ವೆಶನ್. ಹೇಳಿ. ಸಾರಿ, ಗೊತ್ತಿಲ್ಲ. ಆನ್ಸರ್ ನಾಚೋ ಚೀಸ್. ನಾಚೋಸ್ ನಾಚೋ ಚೀಸ್. ಓಕೆ, ಕ್ವೆಶನ್. ನಾನಲ್ಲ, ಮೆಟಾ AI. ಅದ್ರ ಜೊತೆ ಪ್ರಮೋಷನ್ ಬೇರೆ. ಪ್ರಮೋಷನ್ ಅಲ್ಲ, ಇದು ಅವ್ರು ಏನು ಮನಿ ಕೊಟ್ಟಿದ್ದಾರ? ನಂದು ಫಸ್ಟ್ ವಿಡಿಯೋ ಇದು. ಓಕೆ, ನೆಕ್ಸ್ಟ್. ವಾಟ್ ಡು ಯು ಕಾಲ್ ಅ ಗ್ರೂಪ್ ಆಫ್ ಕೌಸ್ ಪ್ಲೇಯಿಂಗ್ ಆನ್ ಇನ್ಸ್ಟ್ರೂಮೆಂಟ್? ಗ್ರೂಪ್ ಆಫ್ ಕೌಸ್ ಕೌಸ್ ಪ್ಲೇಯಿಂಗ್ ಆನ್ ಇನ್ಸ್ಟ್ರೂಮೆಂಟ್. ವಿಚ್ ಇನ್ಸ್ಟ್ರೂಮೆಂಟ್? ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಎನಿಥಿಂಗ್. ಅಯ್ಯೋ, ಈ ಸೇಮ್ ಕ್ವೆಶನ್ ಇದೆ. ಮ್ಯೂಸಿಕಲ್ ಕರೆಕ್ಟ್ ಅಲ್ವಾ? ಆ್ಯಕ್ಚುಲಿ ನಾವು ಕ್ವೆಶನ್ಸ್ ರೆಡಿ ಮಾಡಿದಾಗ ನಾವಿಬ್ಬರು ಡಿಸ್ಕಸ್ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಈ ಫನ್ ಹೋಗ್ಬಿಡುತ್ತೆ. ಅಂದರೆ ಫಸ್ಟ್ ಟೈಮ್ ಕ್ವೆಶನ್ ಕೇಳಿದಾಗ ಒಂಥರ ಅದು ಸ್ಪಾಂಟೇನಿಯಸ್ ಆಗಿ ನಗು ಬರುತ್ತೆ, ಅಥವಾ ಏನೋ ರಿಯಾಕ್ಟ್ ಮಾಡ್ತೀವಲ್ಲ, ಅದು ಹೋಗ್ಬಿಡುತ್ತೆ ಅಂತ ನಾವು ಡಿಸ್ಕಸ್ ಮಾಡಿರಲಿಲ್ಲ. ಸೇಮ್ ನಿಮ್ಮನ್ನ ತಡೆದಿರುವವರು ಯಾರು? ಕ್ವೆಶನ್ ನನ್ನ ಹತ್ರನೂ ಇದೆ. ಇದು ಇಬ್ರಿಗೂ ನೋ ಪಾಯಿಂಟ್ಸ್. ಓಕೆ, ಈಗ ಬೇರೆ ಕ್ವೆಶನ್ ಕೇಳಿ. ಓಕೆ, ನೀವು ಅವ್ರು ಆಲ್ರೆಡಿ ಅದಕ್ಕೇನೆ 11 ಕ್ವೆಶನ್ಸ್ ಹಾಕೊಂಡಿದ್ರು. ಇದು ಆಕ್ಚುಲಿ ಚೆನ್ನಾಗಿರೋದು. ಓಕೆ, ವಾಟ್ ಡಸ್ ಅ ಹೌಸ್ ವೇರ್? ಹೌಸ್ ವೇರ್, WEAR. ಇದು ತುಂಬ ಹೋಮ್ ವೇರ್. ನೋ ಅದಲ್ಲ. ವಾಟ್ ಇಸ್ ಅ ಹೌಸ್ ವೇರ್? I don't know. Address. Okay. Next.
ವೈ ವಾಸ್ ದ ಪಿಜ್ಜಾ ಇನ್ ಅ ಬ್ಯಾಡ್ ಮೂಡ್? ಬಿಕಾಸ್ ಇಟ್ ವಾಸ್ ಹಾಟ್. ನೋ ನೋ. ಬ್ಯಾಡ್ ಮೂಡ್. ಆದರೂ ಪಿಜ್ಜಾ ಏನಕ್ಕೆ ಬ್ಯಾಡ್ ಮೂಡಲ್ಲಿ ಇರುತ್ತೆ? ಅದು ತಿಂದರೆ ಗುಡ್ ಮೂಡ್ ಆಗುತ್ತೆ. ಹೌದು, ಅದು ಯಾಕೆ ಬ್ಯಾಡ್ ಮೂಡಲ್ಲಿತ್ತು? ನಾವು ತಿನ್ಬೇಕಿತ್ತಲ್ಲ ಅದು. ಎಲ್ಲ ತಿಂದು ಖಾಲಿ ಮಾಡ್ತಿದ್ದಾರಲ್ಲ. ಇಲ್ಲ ಇಲ್ಲ, ವಾಟ್ ಈಸ್ ದ ರೈಟ್ ಆನ್ಸರ್? ಗೊತ್ತಿಲ್ಲ. ಬಿಕಾಸ್ ಇಟ್ ವಾಸ್ ಫೀಲಿಂಗ್ ಕ್ರಸ್ಟಿ. ಈ ಆನ್ಸರು ನಿಜ ಯಾರು ಗೆಸ್ ಮಾಡಿರಲ್ಲ. ಹೌದು. ನೆಕ್ಸ್ಟ್ ಕ್ವೆಶನ್. ವಾಟ್ ಡು ಯು ಕಾಲ್ ಅ ಸ್ನೇಲ್ ಆನ್ ಅ ಶಿಪ್? ಸ್ನೇಲ್ ಆನ್ ಅ ಶಿಪ್. ಶಿಪ್ ಸ್ನೇಲ್. ಸ್ನೇಲ್ ಶಿಪ್. ಶಿಪ್ ಸ್ನೇಲ್. ಆಲ್ಮೋಸ್ಟ್ ಹತ್ತತ್ರ. ನಾಟ್ ವೆರಿ ಶೋರ್. ಐ ಆಮ್ ನಾಟ್ ವೆರಿ ಶೋರ್. ವಾಟ್ಸ್ ದ ಕ್ವೆಶನ್? ವಾಟ್ ಡು ಯು ಕಾಲ್ ಅ ಸ್ನೇಲ್ ಆನ್ ಅ ಶಿಪ್? snail on a ship? Passenger. ನೋ. Snail on a ship. Selfish. ಫಿಶ್ ಎಲ್ಲಿಂದ ಬರ್ತಲ್ಲಿ? Fish. ಫಿಶ್ ಏನಿದೆ? ಸ್ನೇಲ್ ಬೋಟಲ್ಲಿ ಏನಂತ ಕರೀತಾರೆ? ಬೋಟಲ್ಲಿ ಸ್ನೇಲ್ ಇದ್ದಾಗ ಅದನ್ನ ಏನಂತ ಕರೀತಾರೆ? ಮಾತಾಡಾದ್ಮೇಲೆ ಫೋನ್ ಕೊಡ್ತಾ ಇದ್ದೀನಿ ರೆಕಾರ್ಡ್ ಮಾಡೋಕ್ಕೆ. ಓಕೆ, ಗೊತ್ತಿಲ್ಲ ನನಗೆ. ಸ್ನೇಲರ್. ಓಕೆ, ಸೇಲರ್ ಥರ ಸ್ನೇಲರ್. ಓಕೆ, ಈಗ ನೆಕ್ಸ್ಟ್ ನನ್ನ ಕ್ವೆಶನು. ವಾಟ್ ಡು ಯು ಕಾಲ್ ಅ ಬೇರ್ ವಿತ್ ನೋ ಸಾಕ್ಸ್? ಐ ಹರ್ಡ್ ದಿಸ್ ಕ್ವೆಶನ್. ವೇರ್ ಸೇಮ್ ಎಟಾಯ್. ಕ್ವೆಶನ್ ಪ್ಲೀಸ್ ರಿಪೀಟ್ ದ ಕ್ವೆಶನ್. ವಾಟ್ ಡು ಯು ಕಾಲ್ ಅ ಬೇರ್ ವಿತ್ ನೋ ಸಾಕ್ಸ್? ವಾಟ್ ಡು ಯು ಕಾಲ್ ಅ ಬೇರ್ ವಿತ್ ನೋ ಸಾಕ್ಸ್? ಆನ್ಸರ್ ಹೊಳಿತಿಲ್ಲ. ಅರೆ ಆನ್ಸರ್ ಗೊತ್ತು, ಹೊಳಿತಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು ಆ್ಯಕ್ಚುಲಿ ಈ ಕ್ವೆಶನ್ ಬರೆಯೋದಾ ಅಂತ ಇದ್ದೆ. ಈಗ ಟೈಮ್ ಮಷೀನ್ಗೆ ಹೋಗ್ಬೇಕು. ಬೇರ್ ಸಾಕ್. ಸಮಥಿಂಗ್ ಆಲ್ಮೋಸ್ಟ್ ಅಲ್ಲೇ ಇದ್ದೀನಿ ಅನ್ಕೋತೀನಿ ಅಲ್ಲ. ಆದರೆ ಆನ್ಸರು ಕ್ವೆಶನಲ್ಲೇ ಇದೆ. ನಾನು ಈ ಥರ ಕ್ಲೂ ಕೊಟ್ಟಿನೇ ಅವರು 4 ಮೇಲೆ ಪಾಯಿಂಟ್ಸ್ ಬರ್ತಾ ಇರೋದು. ಬೇರ್ ಸಾಕಾ? ಸಾಕ್ಸ್. ಗೊತ್ತಿಲ್ಲ ನಿಜ ಗೊತ್ತಿಲ್ಲ. ಬೇರ್ ಫೂಟ್. ಓಕೆ, ನೆಕ್ಸ್ಟ್ ಕ್ವೆಶನ್. ವಾಟ್ ಕೈಂಡ್ ಆಫ್ ರೂಮ್ ಆಸ್ ನೋ ಡೋರ್ಸ್ ಆ್ಯಂಡ್ ವಿಂಡೋಸ್? ವಾಟ್ ಕೈಂಡ್ ಆಫ್ ರೂಮ್? ಇದು ಯಾವುದೋ ಕನ್ನಡ ಗಾದೆಯಲ್ಲಿ ಕೇಳ್ದಂಗಿದೆ. ಇಲ್ಲ ಕನ್ನಡ ಗಾದೆ ಅಲ್ಲ. ಆದರೆ ಒಂದು ಕ್ಲೂ ಅವ್ರು ಕೊಟ್ಟಿದ್ದಕ್ಕೆ ಇದನ್ನೆಲ್ಲ ಅದೇನು ಹೇಳ್ತಾರೆ, ಎಲ್ಲ ಕ್ವೆಶನ್ಗೂ ಕ್ಲೂ ಕೊಟ್ಟು ನಾವು ಯಾವ ಋಣನೂ ಇಟ್ಕೊಳ್ಳಲ್ಲ ಫ್ರೆಂಡ್ಸ್, ಎಲ್ಲ ಕೊಡ್ತಿದ್ದೀವಿ. ಒಂದು ಕ್ಲೂ ನನಗಂತೂ ಈ ಜೀವನವೇ ಬೇಸರವಾಗೋ. ಅಂದರೆ ನಾನು ಕೇಳಿರೋ ಕ್ವಶನಲ್ಲಿ ಆನ್ಸರ್ ಇದೆ. ಅಂದರೆ ಈ ಕ್ವಶನಲ್ಲ, ಆಗಲೇ ಕೇಳಿರೋ ಕ್ವಶನಲ್ಲಿ ಆನ್ಸರ್ ಇದೆ. ನಂಗೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಏನು ಕ್ವೆಶನ್ ಇತ್ತು ಅಂತಾನೆ ನಂಗೆ ಮರ್ತು ಹೋಗ್ಬಿಟ್ಟಿದೆ. ಇನ್ನೊಂದ್ಸಲ ಕ್ವೆಶನ್ ರಿಪೀಟ್. ನೋ ರೂಮ್ಸ್, ನೋ ಡೋರ್ಸ್ ಆ್ಯಂಡ್ ವಿಂಡೋಸ್. ಎಗ್. ನೋ. ಎಗ್ಗಲ್ಲೂ ವಿಂಡೋಸು ಡೋರ್ಸು ಇರಲ್ಲ. ಗೊತ್ತಿಲ್ಲ ಅಮ್ಮ ನನಗೆ. ಏನು? ಮಶ್ರೂಮ್. ಇದು ಎಷ್ಟು ಜನ ಸರಿ ಅಂತೀರಾ ಅಂತ ಕಮೆಂಟ್ ಮಾಡಿ, ಓಕೆನಾ? ಎಗ್ಸೇ ತಾನೇ, ಎಗ್ಸ್ಗೆ ಅಲ್ವೇ ಇರೋದು. ಇದು ಫನ್ನಿ ರಿಡಲ್ಸ್. ಮಶ್ರೂಮಲ್ಲಿ ಏನು ಅದು ಮನೆ ಥರ ಇದೆಯಾ? ಮಶ್ರೂಮ್ ಇಲ್ವಾ? ಮಶ್ರೂಮಲ್ಲಿ ರೂಮ್ ಇಲ್ವಾ? ಓ, ಸ್ಮಾರ್ಟ್. ಓಕೆ, ನೆಕ್ಸ್ಟ್ ಕ್ವೆಶನ್, ನಂದು ಲಾಸ್ಟ್ ಕ್ವೆಶನ್. ವಾಟ್ ಡು ಯು ಕಾಲ್ ಅ ಡಾಗ್ ದಟ್ ಡಸ್ ಮ್ಯಾಜಿಕ್ ಟ್ರಿಕ್ಸ್? ವಾಟ್ ಡು ಯು ಕಾಲ್ ಅ ಡಾಗ್ ವಿತ್ ಡಸ್ ಮ್ಯಾಜಿಕ್ ಟ್ರಿಕ್? ಮ್ಯಾಜಿಕ್ ಟ್ರಿಕ್ಸ್ ಮಾಡ್ಬೇಕಾದ್ರೆ ನಾವೇನೋ ಒಂದು ಸ್ಪೆಲ್ ಮಾಡ್ತೀವಿ. ಏನದು? ಬೌ ಅಂತ ಸ್ಪೆಲ್ ಈಗ ನಾನೇನೋ ಮ್ಯಾಜಿಕ್ ಮಾಡಬೇಕು, ಚಿಕ್ಕ ಮಕ್ಳಿಗೆ ಮ್ಯಾಜಿಕ್ ಮಾಡ್ಬೇಕಾದ್ರೆ ಏನೋ ಒಂದು ಹಿಂಗೆ ಏನೋ ಚೂಮ್ ಅಂತಾರ ಥರ ಇನ್ನೊಂದೇನೋ ಸ್ಪೆಲ್ ಇದೆ. ಏನದು? ಮ್ಯಾಜಿಕಲ್ ಟ್ರಿಕ್ಕಾ? ಮ್ಯಾಜಿಕ್ ಟ್ರಿಕ್ಕಲ್ಲಿ ಈಗ ಚೂಮ್ ಅಂತಾರ ಅಂತ ಹೇಳ್ಬಿಟ್ಟು ಏನೋ ಒಂದು ಮ್ಯಾಜಿಕ್ ಮಾಡಲ್ವಾ, ಹಾಗೇನೆ ಇನ್ನೊಂದೇನೋ ಸ್ಪೆಲ್ ಇದೆ. ಏನದು? ಚಿಕ್ಕ ಮಕ್ಳು ಕೇಳೋ ಕ್ವೆಶನ್ಸ್ ಎಲ್ಲ ನಮ್ಮ ಹಂಗಾರೆ ಆನ್ಸರ್ ಮಾಡ್ಬೇಕು ನೀವು. ಹಂಗಾರೆ ಆನ್ಸರ್ ಮಾಡು. ಏನಂತಾರೆ? ಅದೇ ಏನಂತಾರೆ? ಆನ್ಸರ್ ಗೊತ್ತಿಲ್ವಾ? ಲ್ಯಾಬ್ರಕಡಾಬ್ರಾ. ಗಾಯ್ಸ್, ಆಗಲೇ ಕ್ವೆಶನ್ ಬರಿಬೇಕಾದ್ರೆ ಚಾರ್ಲಿ 777 ಯಾವ ಬ್ರೀಡ್ ಡಾಗ್ ಇದೆ ಅಂತ ಕೇಳಿದ್ದು.
ಹೌದು ಹೌದು ಅಂದರೂ ನಿಮಗೆ ತಲೆಗೆ ಹೊಡೆದಿಲ್ಲ. ಓಕೆ ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್. ಐ ಡೋಂಟ್ ಕ್ರೈ ವೆನ್ ಯು ಕಟ್ ಮೀ ಬಟ್ ಆನಿಯನ್ಸ್ 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 ಅಲ್ಲ ಅನಿಯನ್ಸ್ ಅನಿಯನ್ಸ್ ಓಕೆ ಅನಿಯನ್ಸ್ ಓಕೆ ಅಷ್ಟೇನಾ? ಹೇಗನ್ನಿಸ್ತು ನಮ್ಮ ಫಸ್ಟ್ ಯೂಟ್ಯೂಬ್ ಲಾಂಗ್ ವಿಡಿಯೋಗೆ ಬಂದಿದ್ದಕ್ಕೆ? ನಿಮ್ಗಿಂತ ಜಾಸ್ತಿ ನಿಮ್ಮ ವ್ಲಾಗಲ್ಲಿ ನಾನೇ ಕಾಣಿಸ್ಕೊತಿದ್ದೀನಿ ಅನ್ಸುತ್ತೆ. ನೋಡೋಣ. ಆದರೆ ಈ ಚಾಲೆಂಜಲ್ಲಿ ವಿನ್ ಆಗಿದ್ದು ಮಾತ್ರ ಇಟ್ಸ್ ಮೀ. ಸೊ ವಿನ್ನರ್ಗೆ ಏನು ಪ್ರೈಸ್ ಸಿಗುತ್ತೆ ಅಂತಂದರೆ ಏನೂ ಸಿಗಲ್ಲ. ಇದು ನನ್ನ ನಟ ಅದೃಷ್ಟ, ಏನು ಮಾಡೋಕ್ಕಾಗಲ್ಲ. ಏನು ನಿಮ್ಮ ಬ್ಯಾಡ್ ಲಕ್. ಕನ್ನಡದಲ್ಲಿ ಏನೋ ಹೇಳಿದ್ರಲ್ಲ, ನಿಮ್ಮ ನಟದೃಷ್ಟ. ನಿಮ್ಮ ನಟದೃಷ್ಟಾಗೆ ನಾವೇನು ಮಾಡೋಕ್ಕಾಗಲ್ಲ. ಓಕೆ, ಸೊ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಸೊ ಇದೇ ಥರ ಫನಿ ಚಾಲೆಂಜಸ್ ವೀಡಿಯೋಸ್ ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಅಷ್ಟೇ.